ನಮ್ ಮದ್ವೆ ಆಗಿ ಇಷ್ಟು ದಿನ ಆಯ್ತಲ್ಲ, ಅವ್ರಿಗೆ ಏನಾದ್ರೂ ಒಳ್ಳೆ ಉಡುಗೊರೆ ಕೊಡ್ಬೇಕು ಅನ್ನಿಸ್ತಾ ಇದೆ. ಏನ್ ಬೇಕೋ ಆರ್ಡರ್ ಮಾಡಿ ಮೇಡಮ್. ಈ ನಾಣಿ ಚಿಟಿಕಿ ಹೊಡೆಯೋದ್ರಲ್ಲಿ ತಂದು ಕೊಡ್ತೀನಿ. ಡೈಮಂಡ್ ರಿಂಗ್ ಕೊಡ್ತೀರಾ, ಗೋಲ್ಡನ್ ವಾಚ್ ಕೊಡ್ತೀರಾ, ಇಲ್ಲ ಪ್ಲಾಟಿನಂ ಬ್ರಾಸ್ಲೆಟ್ ಕೊಡಿಸ್ತೀರಾ? ಏನ್ ಬೇಕಾದ್ರೂ ಚಿಟಿಕಿ ಹೊಡೆಯೋದ್ರಲ್ಲಿ ತಂದು ಕೊಡ್ತೀನಿ. ಕೊಡ್ತೀಯ ಕಣೋ, ಯಾಕೆ ಕೊಡಲ್ಲ? ನಮ್ಮ ಆಸ್ತಿನೆಲ್ಲ ಅವಳಿಗೆ ದೋಚ್ ಕೊಡೋದೇ ಅಲ್ವಾ ನೀನ್ ಮಾಡ್ತಿರೋ ಚಮಚ ಕೆಲ್ಸ. ಯಾರ ದುಡ್ಡನ್ನ ಯಾರಿಗ್ ದಾನ ಮಾಡ್ತೀಯಪ್ಪ? ಡೈಮಂಡ್ ರಿಂಗು, ಗೋಲ್ಡನ್ ವಾಚು, ಪ್ಲಾಟಿನಂ ಬ್ರೇಸ್ಲೆಟಾ? ಈ ಮೇಡಮ್ ಆಸ್ತಿ ಏನಾದ್ರೂ ಇಲ್ಲಿದ್ಯಾ? ಯಾಕಿಲ್ಲ? ಎಮ್ಮೆಗ್ ಹಾಕಿರೋ ಹುಲ್ಲು, ಎಮ್ಮೆ ಹಾಕಿರೋ ಸಗಣಿ, ಗೋಡೆಗ್ ತಟ್ಟಿರೋ ಬೆರಣಿ, ಇದೆಲ್ಲ ಅವಳ ಆಸ್ತಿನೇ. ಮತ್ತೆ ಕೆಲ್ಸದವಳ ಮಗಳಿಗೆ ಅದಕ್ಕಿಂತ ಹೆಚ್ಚು ಆಸ್ತಿ ಪಾಸ್ತಿ ಏನಿರುತ್ತೆ? ಅದ್ರಲ್ಲೇ ಕೊಡಮ್ಮ ಗಿಫ್ಟು. ಯಾಕೆ ಸರ್ ಮೇಡಮ್ನ ಆಗ ಆಡ್ಕೋತೀರಾ? ಅವರು ಕೆಲ್ಸದವ್ರ ಮಗಳೇ ಇರ್ಬೋದು, ಆದ್ರೆ 10 ಜನಕ್ಕೆ ಸಹಾಯ ಮಾಡೋ ಒಳ್ಳೆ ಮನ್ಸಿದೆ ಇವ್ರಿಗೆ. ಇವ್ರಿಗೆ ಕೋಟಿ ಆಸ್ತಿ ಇರದೇ ಇರಬಹುದು, ಆದ್ರೆ ಯಾವತ್ತು ಕರಗದೇ ಇರೋ ನಗು ಇದೆ, ಯಾವತ್ತು ಕರಗದೇ ಇರೋ ಧೈರ್ಯನೇ ಅವ್ರ ಆಸ್ತಿ. ಸಿಂಹಾಸನದ ಮೇಲೆ ಕೂತವ್ರೆ ದೊಡ್ಡವರಲ್ಲ ಸರ್, ಬೇರೆಯವ್ರ ಮನಸ್ಸಲ್ಲಿ ಜಾಗ ಪಡ್ಕೊಂಡವ್ರು ಕೂಡ ದೊಡ್ಡವ್ರೆ. ಹೌದಪ್ಪ, ಆದ್ರೂ ಇಂಥ ಭಜನೆ ಕೆಲ್ಸಕ್ ಬರಲ್ಲ ಬಿಡು. ಬಿಟ್ರೆ ಈ ಮಹಾತಾಯಿ ಗುಡಿ ಕಟ್ಟಿ ಅರ್ಚನೆ ಅಭಿಷೇಕನು ಮಾಡೋ ಹಾಕಾಣ್ತ್ಯಾ. ಕಾಣ್ಕೆ ಉಡುಗೊರೆ ಕೊಡೋದಾದ್ರೆ ನಿನ್ ಸ್ವಂತ ಖಜಾನೆಯಿಂದ ತಂದ್ಕೊಡಮ್ಮ. ನಮ್ ದುಡ್ಡನ್ನ ಮುಟ್ಟಕ್ಕೆ ಮಾತ್ರ ಬಿಡಲ್ಲ. ಬಾ ಚಂದ್ರಿಕಾ. ಮಾವನ್ ಮನೇಲಿ ಇದ್ರು ಈ ಆಸ್ತಿ ಎಲ್ಲ ಅವ್ರದೇ ಅನ್ನೋ ಹಂಗೆ ಮಾತಾಡ್ತಾರಲ್ಲ ಮೇಡಮ್. ಜೈ ಸರ್ಗೆ ನೀವು ಹೆಂಡತಿ ಆದ್ಮೇಲೆ ಈ ಆಸ್ತಿ ಎಲ್ಲ ನಿಮ್ದೇ ಅಲ್ವಾ ಮೇಡಮ್? ದುಡ್ಡು ಖರ್ಚು ಮಾಡೋ ಹಕ್ಕು ನಿಮ್ಗಿಲ್ವಾ? ಆ ಖರ್ಚು ಕೂಡ ನಿಮ್ ಸ್ವಂತಕ್ಕೆ ಏನಲ್ವಲ್ಲ? ಜೈ ಸರ್ ಗಿಫ್ಟ್ ಕೊಡಕ್ ತಾನೆ? ಇಲ್ಲ ನಾಣೆ ಅವ್ರೆ, ಅವರು ಹಾಗೆ ಹೇಳಿದ್ರು ನನ್ನ ಕೈಲಾಗೋದ್ರಲ್ಲೇ ಅವ್ರಿಗೆ ಉಡುಗೊರೆ ತರ್ತೀನಿ. ಬೆಲೆ ಕಟ್ಟಕ್ಕಾಗ್ದಿರೋ ಅಮೂಲ್ಯ ಕಾಣಿಕೆ ಕೊಡ್ತೀನಿ. ನೀವು ನನ್ಗೊಂದು ಸಹಾಯ ಮಾಡ್ತೀರಾ? ನಾನು ಕೇಳಿದ್ನ ತಂದು ಕೊಡ್ತೀರಾ? ಏನ್ ಮೇಡಮ್ ಹಾಗೆ ಹೇಳ್ತೀರಾ? ನೀವು ಆರ್ಡರ್ ಮಾಡಿ. ಇವೆಲ್ಲ ನಾಳೆ ಒಳಗೆ ನನ್ಗೆ ಸಿಗೋ ಹಾಗೆ ಮಾಡಿ. ತರ್ತೀನಿ ಮೇಡಮ್. ನಿಮ್ಗೆ ಅವಮಾನ ಮಾಡಿರೋ ಬಾಯಿ ಮುಚ್ಚಿಸ್ಲೇಬೇಕು. ನಿಮ್ಮನ್ನ ಕೀಳಾಗಿ ನೋಡಿರೋ ಆ ಕಣ್ಣಿಗೆ ಕುಕ್ಕಾಗಿರ್ಬೇಕು. ಮಾಮ್, ಎಲ್ಲಿ ಹೋಗಿದ್ದೆ ನಿತ್ಯ? ಶಾಪಿಂಗ್ ಹೋಗಿದ್ದೆ. ಈ ಡ್ರೆಸ್ ತಗೊಂಡು ಹೋಗಿ ಗಂಗಾ ಕೊಡು. ನಿತ್ಯ, ನೀನು ಗಂಗಾಗೆ ಹೊಸ ಡ್ರೆಸ್ ತಗೊಂಡ್ ಬಂದಿದ್ಯಾ? ಇಷ್ಟಕ್ಕೆ ಎಕ್ಸೈಟ್ ಆಗ್ಬೇಡ ಮಾಮ್. ಅವಳೇನೋ ನಿನ್ ಸ್ವಂತ ಮಗಳು ಅನ್ನೋ ಹಾಗೆ, ನಾನೇನೋ ಅವಳಿಗೆ ಬ್ಲಡ್ ಸಿಸ್ಟರ್ ಅನ್ನೋ ಹಾಗೆ ಫೀಲ್ ಆಗಿ ಅವಳಿಗೆ ಡ್ರೆಸ್ ತರ್ಲಿಲ್ಲ ಮಾಮ್. ನಾಳೆ ಶ್ರೀರಾಮ ನವಮಿ, ಜೈ ಗಂಗಾಗೆ ಮದ್ವೆ ದಿನ ಕೂಡ. ಮನೆಯಲ್ಲಿ ಮದ್ವೆ ಸೆಲೆಬ್ರೇಟ್ ಮಾಡಿ ಗುಡಿಲಿ ಸ್ವಾಮಿ ಕಲ್ಯಾಣ ಕೂಡ ಮಾಡಿಸ್ತಾ ಇದಾರ ಅಂತೆ. ಕಲ್ಯಾಣಕ್ಕೆ ಈ ಸೀರೆ ಉಟ್ಕೊಳಕ್ ಹೇಳು. ನೀನು ಯಾವ ಉದ್ದೇಶದಿಂದ ಸೀರೆ ತಂದ್ಕೊಟ್ರು ಗಂಗಾಗೆ ನೀನ್ ತಂದ್ಕೊಟ್ಟಿದ್ದು ನನಗ್ ತುಂಬಾ ಖುಷಿ ಆಗ್ತಿದೆ. ನಿಜವಾದ ವಿಷಯ ಗೊತ್ತಾದ್ರೆ ನಿನ್ನ ಆನಂದ ಆವಿ ಆಗ್ಬಿಡತ್ತೆ. ನಿಜವಾದ ವಿಷಯನಾ? ನಾಳೆ ಗುಡಿಲಿ ಗಂಗಾನ ಸಾಯಿಸೋದಕ್ಕೆ ಚಂದ್ರಿಕಾ ಅವರು ಏನೋ ಪ್ಲಾನ್ ಮಾಡಿದ್ದಾರೆ. ಅವರಿಂದ ಗಂಗಾನ ಕಾಪಾಡೋಕೆ ಸೇಮ್ ಸ್ಯಾರೀಸ್ 2 ತಂದಿದ್ದೀನಿ. ಒಂದು ನನಗೆ, ಒಂದು ಗಂಗಾಗೆ. ನಾಳೆ ನಾನ್ ಕೂಡ ಸೀರೆ ಉಟ್ಕೊಂಡು ಆ ಗುಡಿಗೆ ಹೋಗ್ತೀನಿ. ನಾನ್ ಯಾರೋ ಗಂಗಾ ಯಾರೋ ಚಂದ್ರಿಕಾ ಗುರ್ತಿಡಿಯೋಕ್ಕಾಗದೇ ಇರೋ ಹಾಗೆ ಕನ್ಫ್ಯೂಸ್ ಮಾಡಿ
ಗಂಗಾನ ಸೇವ್ ಮಾಡ್ತೀನಿ. ನೋ ನಿತ್ಯ, ಇದು ರಿಸ್ಕ್. ರಿಸ್ಕ್ ಅನ್ಕೊಂಡ್ರೆ ನಿನ್ ಮಗ್ಳು ಅಲ್ದಿರೋ ಮಗಳು ಗಂಗಾ ಬದುಕೋದ್ ಹೇಗೆ ಮಾಮ್? ಗಂಗನ್ನ ನಾನ್ ಕಾಪಾಡ್ತೀನಿ. ನಮ್ಮಿಬ್ರನ್ನ ಕಿಡ್ನಾಪ್ ಮಾಡ್ಸಿದ್ ನೀನು ಗಂಗಾನ ಸೇವ್ ಮಾಡ್ತೀನಿ ಅಂದ್ರೆ ನಂಬೋಕ್ ಆಗ್ತಿಲ್ಲ ಮಾಮ್. ಗಂಗನ್ನ ನಾನ್ ಕಳ್ಕೊಳಲ್ಲ ನಿತ್ಯ. ಐ ನೋ, ಗಂಗಾನ ನೀನ್ ಕಳ್ಕೊಳ್ಳಲ್ಲ. ಜೈ ಜೊತೆ ಫಸ್ಟ್ ನೈಟ್ ಆಗೋವರೆಗೂ ಗಂಗಾನ ನಾನು ಬಿಡೋದಿಲ್ಲ. ಜೈ ಜೊತೆ ಅವಳು ಮೊದ್ಲೇ ಸಂಸಾರ ಮಾಡಿದ್ರೆ ಬಿಡ್ತಿದ್ನೇನೋ. ನನ್ ಕೈಗೆ ಪಾಪ ತಾಗ್ದಿದ್ದ ಹಾಗೆ ಅವಳನ್ನ ಮೃತ್ಯುಗೆ ಸರೆಂಡರ್ ಮಾಡ್ತಿದ್ದೆ. ಆದ್ರೆ ಸಂಸಾರ ಮಾಡ್ದೆ ಅವಳು ಚಿತೆ ಏರ್ಬಾರ್ದಲ್ಲ, ಅದಕ್ಕೆ ಅವಳ ಪ್ರಾಣಕ್ಕೋಸ್ಕರ ನಾನ್ ಚಿಂತೆ ಮಾಡ್ಬೇಕಾಯ್ತು. ಗಂಗನ ಅವ್ರು ಸಾಯ್ಸಕ್ ಹೊರಟಿದ್ದಾರೆ ಅಂತ ನಿನಗೆ ಗೊತ್ತಾಯ್ತು? ನನ್ನ ಗಂಗಾ ಅಂದ್ಕೊಂಡು ಅವ್ರ ಪ್ಲಾನ್ ಆಫ್ ಆಕ್ಷನ್ ನನಗೆ ಹೇಳಿದ್ರು. ಇಲ್ಲ ನಿತ್ಯ, ಇದ್ರಲ್ಲಿ ಏನೋ ಮೋಸ ಇದೆ. ಅವರಷ್ಟು ಬುದ್ಧಿ ಇಲ್ದೇ ಇರೋರಲ್ಲ. ನಿನಗೆ ಗಂಗಾಗೆ ವ್ಯತ್ಯಾಸ ತಿಳಿದೇ ಇರೋ ದಡ್ರಲ್ಲ ಅವರು. ನೀನ್ ಬದುಕಿದ್ಯಾ ಅಂತ ಅವ್ರಿಗೆ ಡೌಟ್ ಕೂಡ ಇದೆ. ನಿನ್ನ ಹಿಡಿಯೋದಕ್ಕೆ ಅವ್ರು ಮಾಡಿರೋ ಟ್ರ್ಯಾಪ್ ಇದು. ಇದು ಟ್ರ್ಯಾಪ್ ಇರ್ಬೋದು, ಅಲ್ದೇನೋ ಇರ್ಬೋದು. ನಾನು ಚಾನ್ಸ್ ಮಿಸ್ ಮಾಡಲ್ಲ ಮಾಮ್. ಗಂಗಾನ ಸೇವ್ ಮಾಡೋಕೆ ಫಿಕ್ಸ್ ಆಗಿದ್ದೀನಿ. ನೀನ್ ಸಿಕ್ಬಿದ್ರೆ ಅವರಿಂದ ಹೇಗ್ ತಪ್ಪಿಸ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗಲ್ಲ, ಗಂಗಾಗ್ ಸಿಕ್ಬಿದ್ರೆ. ಸಿಗಲ್ಲ. ಗಂಗಾ ಅವ್ರಿಗಿಂತ ಕ್ಲೆವರ್ ಬೇಬಿ. ನನಗಿಂತ ಅಲ್ಲ ಮಾಮ್. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ನನ್ನ ಕಡಿಮೆ ಗೆಸ್ ಮಾಡೋದು ನಿನಗೂ ಸೇಫ್ ಅಲ್ಲ. ಓಕೆ ನಿತ್ಯ, ಗಂಗಾನ ನೀನೇ ಸೇವ್ ಮಾಡ್ಬೇಕಾಗಿರೋ ಅಗತ್ಯ ಇಲ್ಲ. ನಿನಗ್ ನನ್ ಮೇಲೆ ನಂಬಿಕೆ ಇಲ್ದಿದ್ರೆ ಈ ಮರ್ಡರ್ ಪ್ಲಾನ್ ವಿಷಯನ ಜೈಗ್ ಹೇಳ್ತೀನಿ. ಇಲ್ಲ, ಗಂಗಾಗ್ ಹೇಳಿ ಹುಷಾರಾಗಿರು ಅಂತ ಎಚ್ಚರಿಸೋಣ. ಅವಳು ನನ್ನ ಮಾತು ಕೇಳದೆ ಹೋದ್ರೆ ಪೊಲೀಸರನ್ನ ಕರೆಸಿ ಗಂಗಾಗೆ ಪ್ರೊಟೆಕ್ಷನ್ ಕೊಡ್ಸೋಣ. ನೀನ್ ಮಾತ್ರ ದೇವಸ್ಥಾನಕ್ಕೆ ಹೋಗ್ಬೇಡ ನಿತ್ಯ. ಅವ್ರು ನನ್ನ ಹಿಂದೆ ಬಂದು ನನ್ನ ಚೇಸ್ ಮಾಡಿ ಕ್ರಾಸ್ ಮಾಡಿ ಕಾರ್ನ ಅಡ್ಡ ಹಾಕಿ ನನ್ನ ಕಾರಿಂದ ಕೆಳಗಿಳಿಸಿ ನನಗೆ ವಾರ್ನಿಂಗ್ ಕೊಟ್ರು ಮಾಮ್. ನೀನ್ ಹೇಳ್ದಾಗೆ ಅವರು ನನ್ನ ನಿತ್ಯ ಅಂದ್ಕೊಂಡು ನನಗೆ ವಾರ್ನಿಂಗ್ ಕೊಟ್ಟಿದ್ರೆ ಇದು ನನಗೆ ಚಾಲೆಂಜ್. ನಾನು ಬ್ಯಾಕ್ ಸ್ಟೆಪ್ ಇಡಲ್ಲ. ನನ್ ಮಾತು ಕೇಳು ನಿತ್ಯ, ಇದು ಹೈಲಿ ರಿಸ್ಕ್. ಆದ್ರೂ ಓಕೆ ಮಾಮ್, ನನ್ನ ಹೈ ವೋಲ್ಟೇಜ್ ಏನೋ ಅವ್ರಿಗೆ ಗೊತ್ತಾಗ್ಲಿ. ನಾನೇ ಪ್ರೂವ್ ಮಾಡ್ಬೇಕು. ಮಾಡ್ತೀನಿ. ನಿತ್ಯ ನಿತ್ಯ ನಾಣಿ, ಕಾಲಿಲ್ದೆ ನಡಿತೀಯಾ? ಕಷ್ಟ ಸರ್. ಕೈ ಇಲ್ದೆ ತಿಂತೀಯಾ? ಆಗಲ್ಲ ಸರ್. ಬ್ರೈನ್ ಇಲ್ದೆ ಯೋಚನೆ ಮಾಡ್ತೀಯಾ? ಅಸಾಧ್ಯ ಸರ್. ಮತ್ತೆ ಯಾವ ಧೈರ್ಯದಿಂದ ಆ ಮಾತು ಹೇಳ್ತಾಳೆ? ಯಾರು ಸರ್? ನೀನು ಮೇಡಮ್ ಮೇಡಮ್ ಅಂತ ಕರೆಯೋ ಆ ಮೈಂಡ್ಲೆಸ್ ಗಂಗಾ ಬಗ್ಗೆ. ಗಂಗಾ ಮೇಡಮ್ ವಿಷಯನಾ? ಅವಳೇನ ಅವಳು ದೇವ್ರು ಅನ್ಕೊಂಡಿದ್ದಾಳ? ಯಾಕಷ್ಟು ಪೊಗರು? ಅಷ್ಟಕ್ಕೂ ಏನಂದ್ರು ಸರ್? ನಾಳೆ ಅವಳ ತಲೆ ಮೇಲೆ ಅಕ್ಷತೆ ಹಾಕ್ತೀನಂತೆ. ಅವಳ ಪಕ್ಕ ಕೂತು ಸ್ವಾಮಿ ಕಲ್ಯಾಣ ಮಾಡ್ತೀನಂತೆ. ಅಲ್ಲ, ನನಗ್ ಮನ್ಸಿಲ್ದೆ ಆ ಕೆಲ್ಸನ ನಾನು ಹೇಗ್ ಮಾಡ್ತೀನಿ? ಈ ಸಲ ಆದ್ರೂ ಅವಳ ಮಾಯಾಜಾಲ ಇಂದ್ರಜಾಲನ ನನ್ ಮೇಲೆ ಕೆಲ್ಸ ಮಾಡ್ದಿಲ್ದ್ರ ಹಾಗೆ ಮಾಡ್ತೀನಿ. ನಾನು ಯಾವ ಕೆಲ್ಸನೂ ಮಾಡಲ್ಲ. ಈಗ ನೀವ್ ಏನೇ ಹೇಳಿದ್ರು ನಾಳೆ ಮೇಡಮ್ ಹೇಳ್ದಂಗೆ ಕೇಳ್ತೀರಾ ಬಿಡಿ. ಏನ್ ನಾಣಿ ಅವ್ರೆ, ನನ್ ಬಗ್ಗೆ ಏನೋ ಹೇಳ್ತಿದ್ದೀರಾ? ಸಾರ್ ಹತ್ರ ನೀವೇನೋ ಚಾಲೆಂಜ್ ಮಾಡಿದಿರಂತಲ್ಲ ಮೇಡಮ್, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಅಯ್ಯೋ, ನೀವಿನ್ನೂ ಅದನ್ನ ನೆನ್ಪಿಟ್ಕೊಂಡು ನೆತ್ತಿ ಮೇಲಿಟ್ಟು ಹೊರ್ತಿದ್ದೀರಾ? ನಾನ್ ಯಾವಾಗ್ಲೋ ಮರ್ತ್ಬಿಟ್ಟೆ. ನಾಣಿ, ಸರ್, ಅವಳ ನಾಟಕ ನನ್ನ ಹತ್ರ ನಡೆಯಲ್ಲ ಅಂತ ಹೇಳು. ನಾಳೆ ನಾನು ಯಾವ ಕೆಲ್ಸನೂ ಮಾಡಲ್ಲ ಅಂತ ಹೇಳು. ನಾನ್ ಮರ್ತಿದ್ರು ನೀವು ನೆನ್ಪಿಟ್ಕೊಂಡ್ರಿ ಅಂದ್ರೆ ಸೋತ್ ಹೋಗೋ ಭಯ ನಿಮ್ಗೆ ಶುರುವಾಗಿದೆ ಅಂತ ಆಯ್ತು. ನಾನ್ ಸೋಲೋದಾ? ನೆವರ್. ಮೇಡಮ್ ಸೋಲೋದು ಕೂಡ ಇಂಪಾಸಿಬಲ್ ಸರ್. ನಾಣಿ, ನಾನು ಚಂದ್ರನಂತವನು. ಭೂಮಿ ಮೇಲಿರೋರ್ಗೆ ಚಂದ್ರ ಯಾವತ್ತೂ ಒಂದೇ ಕಡೆನೆ ಕಾಣಿಸ್ತಾನೆ. ಇನ್ನೊಂದ್ ಸೈಡ್ ಅಲ್ಲಿರೋ ಚಂದ್ರನ ಯಾರೂ ನೋಡಲ್ಲ. ನನಗೂ ವಿನ್ನಿಂಗ್ ಫೇಸ್ ಬಿಟ್ರೆ ಸೋಲಿನ ಮುಖನ ಯಾರೂ ನೋಡಲ್ಲ. ನೀವು ಚಂದ್ರನಂತವ್ರಾದ್ರೆ ನಾನು ಸೂರ್ಯನಂತವಳು. ನನ್ಗೆ ಬೆಳಕ್ ಬಿಟ್ರೆ ಕತ್ಲು ಕಾಣಲ್ಲ. ಸೋಲು ಅನ್ನೋ ಕತ್ಲು ನನ್ನ ಹತ್ರಕ್ಕೂ ಕೂಡ ಬರಲ್ಲ. ನಿಜನೇ ಸರ್.
ಮೇಡಮ್ ಇಲ್ದೇ ಇದ್ರೆ ಕತ್ಲಾಗಬಹುದೇ ಹೊರತು ಮೇಡಮ್ ತಂಟೆಗೆ ಮಾತ್ರ ಕತ್ಲು ಬರೋದಿಲ್ಲ. ಅವಳನ್ನ ಸಪೋರ್ಟ್ ಮಾಡ್ತಿದ್ಯಲ್ಲ ನಾಣಿ, ಅಂದ್ರೆ ನಾನ್ ಸೋಲಿ ಅಂತ ನೀನ್ ಬೇಡ್ಕೋತಿದ್ಯಾ? ನೀವಿಬ್ರು ಒಂದಾಗ್ಲೇನು ಆಸೆ ಸರ್. ಅದು ಅಸಾಧ್ಯ, ಇಂಪಾಸಿಬಲ್. ಕೊತ್ತಂಬರಿ ಕಟ್ಟೇನಲ್ವಾ? ನಾನು ಮನ್ಸ್ ಮಾಡಿದ್ರೆ ಚಿಟ್ಕೇಲಿ ಏನು ಚಿಟ್ಕೇಲ್ ಮಾಡ್ಬೋದು. ಏನೋ ಗಂಡ್ಸು ಗಂಡ ಅಲ್ವಾ ಅಂತ ಸ್ವಲ್ಪ ತಗ್ಗಿ ಮಾತಾಡಿದ್ರೆ ಹಠ ಮಾಡ್ತೀರಲ್ಲ. ಬೆಂಡ್ ತೆಗ್ದು ಬೆಡ್ ಮೇಲೆ ಮಲ್ಗೋ ಹಾಗೆ ಮಾಡ್ತೇನೆ. ಹಾ, ಏಯ್, ಏನ್ ನೋಡ್ಕೊಂಡೆ ನಿನ್ಗ ಪೊಗರು? ನಿಮ್ಮನ್ ನೋಡಿನೇ ರೀ. ಅಂದ್ರೆ ನನಗ್ ಕೈಲಾಗಲ್ವಾ? ಅಯ್ಯೋ ರಾಮ, ನೀವು ಸಿಂಹದ ಹಾಗೆ, ಆದ್ರೆ ನಾನು ಅಮ್ನವ್ರ ಹಾಗೆ. ಸಿಂಹ ಕಾಡಿಗೆ ರಾಜ ಇರ್ಬೋದು, ಆದ್ರೆ ಅಮ್ನವ್ರಿಗೆ ವಾಹನ ಅಷ್ಟೇ ಅಲ್ವಾ? ಅಂದ್ರೆ ನಾನು ನಿನ್ ವೆಹಿಕಲ್? ಮತ್ತೆ ನನ್ ಕರ್ತವ್ಯ ಜವಾಬ್ದಾರಿ ನೀವೇ ಅಲ್ವಾ ಹೊರಬೇಕು ಯಜಮಾನ್ರೆ. ನನ್ ತಲೆ ಮೇಲೆ ಹತ್ ಕೂತಿರೋ ನಿನ್ನ ಕೆಳಿ ಹೇಗ್ ಇಳಿಸ್ಬೇಕು ಅಂತ, ಹಾಗೆ ನಿನ್ ಪೊಗರುನು ಹೇಗ್ ಇಳಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತೇ. ನಾನು ಗಂಗಾ ಅಲ್ಲ ರೀ ನಿಮ್ ತಲೆ ಮೇಲೆ ಇರೋದಿಕ್ಕೆ. ನಾನು ಪಾರ್ವತಿ, ನಿಮ್ಮಲ್ಲಿ ಅರ್ಧ. ನನ್ನ ನಿಮ್ಮಿಂದ ಬೇರೆ ಮಾಡೋಕ್ಕಾಗಲ್ಲ. ನಾನ್ ಲೆಕ್ಕದಲ್ಲಿ ಜೀನಿಯಸ್ ಅಮ್ಮ. ನನಗ್ ಲೆಕ್ಕದಲ್ಲಿ ಕೂಡಿಡೋಕ್ಕೂ ಗೊತ್ತು, ನಷ್ಟನ ತೆಗೆದು ಹಾಕೋಕ್ಕೂ ಗೊತ್ತು. ನನಗ್ ಮೋಸ ಮಾಡಿ ನನ್ನ ನಂಬಿಕೆನ ನಷ್ಟ ಮಾಡಿರೋ ನಿನ್ನ ಈಸಿಯಾಗಿ ಕೆಳಗಿಳಿಸ್ತೀನಿ. ನಾನು ನಷ್ಟ ಅಲ್ಲ ಲಾಭ ಅಂತ ನೀವೇ ತಿಳ್ಕೊಳ್ಳೋ ಹಾಗೆ ಮಾಡ್ತೀನಿ. ನಾಳೆ ಎಲ್ಲಾ ಕೆಲ್ಸನೂ ನಿಮ್ಮಿಂದಾನೇ ಮಾಡಿಸ್ತೀನಿ. ನಿಮ್ಮಷ್ಟಕ್ಕೆ ನೀವೇ ಮಾಡದೇ ಇದ್ರೆ ನನ್ನ ಹೆಸರು ಸೂರ್ಯವಂಶದ ಅಲಮೇಲು ಗಂಗಾ ಅಂತಾನೇ ಅಲ್ಲ. ಇದು ಮತ್ತೆ ಮಾಡ್ತಿರೋ ಗಂಗಮ್ಮನ್ ಶಪಥ. ನಾಳೆ ತಾರ್ ಮಾರ್ ತಕ್ಕಡ್ ಮಾರೆ. ನೋಡಿದ್ಯಾ ನಾಣಿ, ಎಷ್ಟು ತಲೆ ಹಟೆ ಮಾಡ್ತಾಳೆ ಅಂತ. ಆದ್ರೂ ಅವಳಿಗೆ ಅಷ್ಟೊಂದು ಕೊಬ್ಬೆಲಿಂದ ಬಂತು. ಅವಳ ಹಿಂದೆ ಯಾರಿದ್ದಾರೆ? ನೀವೇ ಸರ್. ನೀವೇ ಮೇಡಮ್ಗಿರೋ ಪೊಗರು, ನೀವೇ ಮೇಡಮ್ಗೆ ಧೈರ್ಯ, ನೀವೇ ಮೇಡಮ್ಗೆ ನಂಬಿಕೆ. ನಾನು ಅವಳಿಗೆ ಏನೂ ಅಲ್ಲ. ಎಲ್ಲ ನೀವೇ ಅಂತ ಮೇಡಮ್ ಅನ್ಕೊಂಡಿದ್ದಾರೆ ಸರ್. ಅಷ್ಟೇ ಬಲವಾಗಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಸರ್. ಆ ಪ್ರೀತಿನೇ ಮೇಡಮ್ನ ಗೆಲ್ಸುತ್ತೆ. ಅಂದ್ರೆ ನಾಳೆ ನಾನು ಸೋಲ್ತೀನ? ಅವಳು ಹೇಳ್ದ ಹಾಗೆ ಮಾಡ್ತೀನ? ನೋ, ಮಾಡಲ್ಲ ಅಂದ್ರೆ ಮಾಡಲ್ಲ. ನಾನು ಸೂರ್ಯ ವಂಶದ ಜೈ ಸೂರ್ಯ. ಹಾ ಹಾ ಆ ಅಜ್ಜಿ, 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 ಹೇಗಿದೆ ಅಜ್ಜಿ? ತುಂಬಾ ಚೆನ್ನಾಗಿದ್ಯಮ್ಮ. ಜೈ ಗಂಗಾನು ಬರೋಕ್ ಹೇಳಿ, ಅವರು ನೋಡ್ಲಿ. ಕಂದ ಜೈ ಗಂಗಾ. ಏನ್ ಚಿಕ್ಕಮ್ಮ? ಇದು ಕಲ್ಯಾಣೋತ್ಸವದ ವಸ್ತ್ರಗಳು, ಇದು ನಿಮ್ ಮದ್ವೆ ಬಟ್ಟೆಗಳು. ಕಲ್ಯಾಣೋತ್ಸವದ ಅಲಂಕಾರಕ್ಕೆ ಪಚ್ಚೆ ಹಾರ, ಮಂಗಳಸೂತ್ರ. ಹೇಗಿದೆ? ತುಂಬಾ ತುಂಬಾ ಚೆನ್ನಾಗಿದೆ ಅಜ್ಜಿ. ಈ ಪಚ್ಚೆ ಹಾರ ಮಂಗಳಸೂತ್ರ ಇನ್ನೂ ಚೆನ್ನಾಗಿದೆ. ಮನೇಲಿರೋ ಮನುಷ್ಯರಿಗೆ ಬೆಲೆನೇ ಇಲ್ಲ. ಗುಡಿಲಿರೋ ದೇವರಿಗೆ ಮಾತ್ರ ಬಟ್ಟೆ ಒಡವೆ ತಂದಿದ್ದಾರೆ. ಅವನೇನಾದ್ರು ಬಡವನ? ಇದು ಅನ್ಯಾಯ ಅಲ್ವಾ ಚಂದ್ರಿಕಾ?
ಈ ವರ್ಷ ಕಲ್ಯಾಣ ತುಂಬಾ ಗ್ರ್ಯಾಂಡ್ ಆಗಿ ನಡಿಬೇಕು. ಆನಿವರ್ಸರಿ ಕೂಡ. ಆ ವಿಷಯನ ಗಂಗಾ ಮೇಡಮ್ ಬಿಟ್ಬಿಡಿ, ಎಲ್ಲ ಅವರೇ ನೋಡ್ಕೋತಾರೆ. ಸಾರ್ ಜವಾಬ್ದಾರಿನೂ ಅವ್ರದೇ. ನಿನಗ್ ಸಂಬಳ ಕೊಡೋ ಜವಾಬ್ದಾರಿ ನಂದು ನಾಣಿ. ಕಾಮಗಿರ್ದೇ ಇದ್ರೆ ಕಟ್ ಮಾಡು. ಅಮ್ಮ ಗಂಗಾ, ಪಚ್ಚೆ ಹಾರ, ಮಂಗಳಸೂತ್ರ, ಮದ್ವೆ ಬಟ್ಟೆಗಳನ್ನ ನಿನ್ ರೂಮಲ್ಲಿಡೋ. ಕಲ್ಪನಾ, ದೇವ್ರ ವಸ್ತ್ರನೆಲ್ಲ ತಗೊಂಡ್ ಹೋಗಿ ಪೂಜೆ ಕೋಣೆಲಿಡೋ. ನಮಸ್ಕಾರ ಅಜ್ಜಿ. ನಾವೇ ನಿನ್ಗೆ ಫೋನ್ ಮಾಡ್ಬೇಕು ಅನ್ಕೊಂಡಿದ್ವಿ, ನೀನೇ ಬಂದೆ. ಯಾಕೆ ಬಂದ್ರಿ ಆಂಟಿ? ಯಾವ ಮುಖ ಇಟ್ಕೊಂಡ್ ಬಂದ್ರಿ? ಕಂದ, ಇದೇನ್ ಮಾತು? ನೀವು ಕಿಡ್ನಾಪ್ ಮಾಡ್ಸಿರೋ ಗಂಗಾ ಸೇಫ್ ಆಗಿದ್ದಾಳೋ ಇಲ್ವಂತ ನೋಡಕ್ ಬಂದ್ರಾ? ಗಂಗಾ ವಾಪಸ್ ಬಂದಿದ್ದಕ್ಕೆ ನಾವೆಲ್ಲ ಎಷ್ಟು ಸಂತೋಷವಾಗಿದ್ದೀವೋ ನಮ್ಮ ಮಾತಲ್ಲೇ ಕೇಳೋದಕ್ ಬಂದ್ರಾ? ಇಲ್ಲ ಮತ್ತೊಂದು ಪ್ಲಾನ್ ಯೋಚನೆ ಮಾಡಿ ಗಂಗನ್ ಜೊತೆ ಡಿಸ್ಕಸ್ ಮಾಡೋದಕ್ ಬಂದ್ರಾ? ಇರು ಜೈ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಜೈ ಮಾತಲ್ಲಿ ತಪ್ಪೇನಿದ್ಯಣ್ಣ? ಗಂಗನ್ ಕಿಡ್ನಾಪ್ ಮಾಡ್ಸಿದ್ದು ಈ ಮಹಾತಾಯಿನೇ ಅಲ್ವಾ? ಎಲ್ಲ ತಾನೇ ಮಾಡಿ ಮತ್ತೆ ಏನು ಆಗ್ದಿದ್ದ ಹಾಗೆ ಹೇಗೆ ಬಂದಿದ್ದಾರೆ ನೋಡಿ. ಸಾಕ್ ನಿಲ್ಸಿ. ಮನೆಗ್ ಬಂದಿರೋ ಅತಿಥಿಗಳಿಗೆ ಗೌರವ ಕೊಡೋದಿದೇನಾ? ಅವರು ಅತಿಥಿ ಅಲ್ಲ ಅಜ್ಜಿ. ಈ ಮನೆಗೆ ಹೇಗಾದ್ರೂ ಮಾಡಿ ಗಂಗನ ಗಂಟ್ ಹಾಕಕ್ ನೋಡ್ತಾ ಇರೋ ಬಿಸ್ನೆಸ್ ವುಮೆನ್. ತನ್ನ ಬಿಸ್ನೆಸ್ ಮೈಂಡಿಂದ ನಮ್ಮ ಫ್ಯಾಮಿಲಿನ ತನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ ನೋಡ್ತಿದ್ದಾರೆ. ನಂಗಂಥ ಉದ್ದೇಶ ಏನೂ ಇಲ್ಲ ಜೈ. ಆ ಉದ್ದೇಶ ಇಲ್ಲದೆ ಇದ್ರೆ ಅವಾಗೆಲ್ಲ ನಮ್ ಜೈನ ಯಾಕೆ ಮನೇಲಿರೋಕ್ ಹೇಳ್ತಿದ್ರಿ? ಗಂಗಾನ ಕಿಡ್ನಾಪ್ ಮಾಡಿಸಿದ್ರೆ ನಾವೆಲ್ಲ ಹೆದರ್ಕೊಂಡು ನಿಮ್ಗೆ ಸರೆಂಡರ್ ಆಗ್ತೀವಿ ಅನ್ನೋದಲ್ವಾ ನಿಮ್ಮ ಉದ್ದೇಶ? ನಾನ್ ಗಂಗಾನ ಕಿಡ್ನಾಪ್ ಮಾಡಿಸ್ಲಿಲ್ಲ. ಆ ಅವಶ್ಯಕತೆ ಕೂಡ ನನ್ಗಿಲ್ಲ. ಮತ್ತೆ ರೌಡಿಗಳು ನಿಮ್ ಹೆಸರು ಯಾಕೆ ಹೇಳ್ತಿದ್ರು? ಯಾರೋ ಏನೋ ಹೇಳಿದ್ರೆ ನನ್ ಮೇಲೆ ಅನುಮಾನ ಪಡ್ತೀರಾ? ಅನುಮಾನ ಅಲ್ಲ, ಆಧಾರ ಇದ್ದೇ ಮಾತಾಡ್ತಿರೋದು. ನಿಮ್ಗೆ ಆ ರೌಡಿಗಳು ತುಂಬಾ ಸಲ ಕಾಲ್ ಮಾಡಿದ್ರು. ಯಾಕೆ ಮಾಡಿದ್ರು? ಗಂಗಾನ ರೌಡಿಗಳು ಕಿಡ್ನಾಪ್ ಮಾಡಿದಾಗ ನಿಮ್ಗೆ ಇನ್ಫಾರ್ಮೇಶನ್ ಬಂದ ಹಾಗೆ ನನ್ಗೂ ಕಾಲ್ ಬಂದಿತ್ತು. ಅವ್ರ ಡಿಮ್ಯಾಂಡ್ಸ್ ಏನು ಅಂತ ಕೇಳೋದಕ್ಕೆ ನಾನು ಕಾಲ್ ಮಾಡಿದ್ದೆ. ಕವರಿಂಗ್ ಬೇಡ, ನಮ್ಗೆಲ್ಲ ಗೊತ್ತು. ಯಾವ್ದೋ ಒಂದಿನ ಸಿಕ್ಕಾಕೊಳ್ದೆ ಇರಲ್ಲ, ಅವತ್ ಹೇಳ್ತೀನಿ. ನಮ್ ಜೈ ಕೈಯಲ್ಲಿ ನಿಮಗ್ ಸರಿಯಾಗಿ ಮಾಡಿಸ್ತೀವಿ. ಇದು ಮನೆ ಅನ್ಕೊಂಡ್ರ? ಯುದ್ಧ ಭೂಮಿ ಅನ್ಕೊಂಡ್ರ? ಯಾವಾಗ ನೋಡಿದ್ರು ಗಲಾಟೆ. ನಗ್ತಾ ಮಾತಾಡೋಕ್ ಬರೋದಿಲ್ವಾ ನಿಮ್ಗೆ? ಏನು ಅನ್ಕೋಬೇಡ ರೂಪ, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನಾಳೆ ಜೈ ಗಂಗಾ ಮದ್ವೆ ದಿನ. ಗುಡಿಲಿ ಸೀತಾರಾಮ ಕಲ್ಯಾಣೋತ್ಸವ ಮಾಡಿಸ್ತಿದೀವಿ, ನೀನ್ ತಪ್ಪದೆ ಬರ್ಬೇಕು. ಆ ವಿಷಯ ಗೊತ್ತಾಗೇನೆ ಬಂದಿರೋದು ಅಜ್ಜಿ. ಜೈ ಗಂಗಾಗೆ ಹೊಸ ಬಟ್ಟೆ ತಗೊಂಡ್ ಬಂದಿದ್ದೀನಿ. ಆ ಬಟ್ಟೆ ತಗೋ ಗಂಗಾ. ನಾವು ಹೇಳ್ದಿದ್ರು ನೀವೇ ತಿಳ್ಕೊಂಡು ತಂದಿದ್ದೀರಾ ಅಂತಂದ್ರೆ ಆ ಬಟ್ಟೆ ಹಿಂದೆ ನಮಗ್ ದ್ರೋಹ ಮಾಡೋ ವಿಷಯ ಏನೋ ಇದೆ ಅಂತ ನನಗೆ ಅರ್ಥ ಆಗ್ತಿದೆ ಆಂಟಿ. ಮತ್ತೆ ಏನ್ ಪ್ಲಾನ್ ಮಾಡ್ತಿದ್ದೀರೋ? ಏನೋ ಮಾಡೇ ಇರ್ತಾರ ಜೈ. ಮತ್ತೆ ಮೊದ್ಲೇ ಇವರು ಮಹಾತಾಯಿ. ಅಷ್ಟಕ್ಕೂ ನಿಮ್ಗೇನ್ ಬೇಕು ಅಂತ ಡೈರೆಕ್ಟ್ ಆಗಿ ಕೇಳಿ. ಈ ಸರ್ಕಸ್ ಮಾಡೋದಲ್ಲ ಯಾಕೆ? ನಾಚಿಕೆ ಬಿಟ್ಟು ನಮ್ಮ ಮುಂದೆ ಹೇಗ್ ಹೇಳ್ತಾರ ಜೈ? ಹೇಳಿದ್ರೆ ಅವ್ರ ಮರ್ಯಾದೆ ಹೋಗಲ್ವಾ? ನೀವ್ ಎಷ್ಟೇ ಅವಮಾನ ಮಾಡಿದ್ರು, ಎಷ್ಟೇ ಹೀಯಾಳ್ಸಿದ್ರು, ನಾನ್ ಹೇಳೋ ನಿಜ ಒಂದೇ. ನನಗೆ ಯಾವ ಥರ ದುರುದ್ದೇಶನೂ ಇಲ್ಲ. ಮದ್ವೆ ದಿನ ಅಂತ, ಹಬ್ಬದ ದಿನ ಅಂತ, ಪದ್ಧತಿ ಶಾಸ್ತ್ರ ಅಂತ ಹೊಸ ಬಟ್ಟೆ ತಂದಿರೋದಷ್ಟೇ. ಅದನ್ನ ಉಡೋದು ಬಿಡೋದು ನಿಮ್ಮಿಷ್ಟ. ಆ ಬಟ್ಟೆಯಿಂದ ನಿಮಗ್ ಕೆಟ್ಟದ್ ಮಾಡೋ ಉದ್ದೇಶ ಕೂಡ ಏನೂ ಇಲ್ಲ. ನೀವು ನಂಬಿದ್ರು ನಂಬದೇ ಇದ್ರು ಇದೇ ನಿಜ. ನಾನು ಹೋಗಿ ಬರ್ತೀನಿ ಅಜ್ಜಿ.